ಕೋವಿಡ್ ಸೋಂಕು ಕಾಣಿಸಿಕೊಂಡವರಿಗೆ ಶಾಕ್. ತಜ್ಞರ ವರದಿಯಲ್ಲಿ ಶಾಕಿಂಗ್ ವಿಚಾರ ಈಗ ಬಯಲಾಗಿದೆ. ಕೊರೋನಾ ಬಂದು ಹೋದವರಲ್ಲಿ ಹೃದಯ ಸಮಸ್ಯೆ ಕಾಣಿಸಿಕೊಳ್ಳುತ್ತಾ ಇದೆ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಬಗ್ಗೆ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನಿದ್ರಾಹೀನತೆ, ಸುಸ್ತು, ಬೊಜ್ಜು ಸಮಸ್ಯೆ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಕೊರೋನಾ ಬಂದು ಹೋದಂಥವರಲ್ಲಿ ನಿದ್ರಾಹೀನತೆ ಕಾಡುತ್ತೆ, ಸುಸ್ತು ಕಾಡುತ್ತೆ, ಜೊತೆಗೆ ಬೊಜ್ಜು ಕೂಡ ಕಾಡುತ್ತೆ. ಅದು ಕೊರೋನಾ ಬಂದು ಹೋದವರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ರಲ್ಲಿ ನನಗೊಂದು ಅದರಲ್ಲಿ ತುಂಬ ಕುತೂಹಲವಾಗಿದೆ. ಅದರ ಬಗ್ಗೆ ಅಧ್ಯಯನ ಮಾಡಿದಾರೆಲ್ಲ ಗೊತ್ತಿಲ್ಲ ನನಗೆ. ಈ ಕೊರೋನಾ ಬಂದು ಹೋದಂಥ ಸಂದರ್ಭದಲ್ಲಿ ಲಂಗ್ಸ್ ಒಳಗಡೆಗೆ, ಶ್ವಾಸಕೋಶದ ಒಳಗಡೆಗೆ ಕಪ್ಪಾಗಿ ಕಾಣಿಸ್ಕೊಳ್ತಾ ಇತ್ತು. ನಿಮ್ಗೆ ಅದ್ರದ್ದು ಅವಾಗ ಸುದ್ದಿಗಳನ್ನು ಕೊಡ್ತಾ ಇದ್ವಿ. ಬ್ಲ್ಯಾಕ್ ಆಗಿ ಹೋಗಿರೋದು ಶ್ವಾಸಕೋಶ. ಸೊ ಈಗ ಯಾರಾದರೂ ಹಾರ್ಟ್ ಅಟ್ಯಾಕಿಂದ ಸಾವನ್ನಪ್ತಾ ಇದ್ದಾರಲ್ಲ, ಅವರ ಪರಿಸ್ಥಿತಿ ಏನಿದೆ ಒಳಗಡೆಗೆ, ಅದನ್ನೇನಾದರೂ ಮರಣೋತ್ತರ ಪರೀಕ್ಷೆಯಲ್ಲಿ ಏನಾದರೂ ಹಿಡ್ಕೊಂಡಿದ್ದಾರಾ? ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಈ ವಿಚಾರದಲ್ಲಿ ಬಹಳ ಕುತೂಹಲಕಾರಿಯಾಗಿ ಕಾಡ್ತಾ ಇರುವಂಥದ್ದು. ಲೋಕೇಶ್, ನಾವು ಆಗೆಲ್ಲ ವರದಿಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಕೂಡ ಲೈವನ್ನು ಕೊಡ್ತಾ ಇದ್ರಿ. ಅವಾಗ ಕೊರೋನಾ ಬಂದಂಥವರಲ್ಲಿ ತುಂಬ ಕಪ್ಪಾಗಿ ಲಂಗ್ಸ್ ಎಲ್ಲ ಕಪ್ಪಗೆ ಆಗಿ ಹೋಗಿರೋದು. ಅದು ತುಂಬ ಕಪ್ಪು ಅಂದರೆ ಕಪ್ಪು ಕಾಣಿಸ್ಕೊಳ್ತಾ ಇದ್ದಿದ್ದು. ಈಗ ಹಾರ್ಟ್ ಅಟ್ಯಾಕ್ ಆದಂಥವರಲ್ಲಿ ಆ ರೀತಿಯಾಗಿ ಏನಾದರೂ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಹೃದಯದ ಮೇಲೆ ಅದರ ಪರಿಣಾಮಗಳೇನಾದರೂ ಕಾಣಿಸ್ತಾ ಇದೆಯಾ? ಮರಣೋತ್ತರ ಪರೀಕ್ಷೆಗಳ ವರದಿಯನ್ನೇನಾದರೂ ಸಿಕ್ಕಿವೆಯಾ? ಅದನ್ನೇನಾದರೂ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದಾರಾ ತಜ್ಞರು? ಅರುಣ್, ತಾವು ಹೇಳಿದ್ದು ಪ್ರಮುಖವಾಗಿ ಶ್ವಾಸಕೋಶದಲ್ಲಿ ಕಪ್ಪಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು, ಅದು ಇದ್ದಂಥದ್ದು. ಅದರ ಬಗ್ಗೆನೂ ಕೂಡ ತಜ್ಞರು ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಅದಾಗ್ತಾ ಇದ್ದದ್ದು ಯಾವಾಗ ಲಸಿಕೆ ತೆಗೆದುಕೊಂಡಂಥ ಆರಂಭದ 3 ತಿಂಗಳಲ್ಲಿ ಆ ರೀತಿಯ ಸಮಸ್ಯೆಗಳು ಆಗಿವೆ ಅಂತೇಳಿ ವರದಿಗಳು ಆಗಿ ಆ ರೀತಿಯಾದ ಉದಾಹರಣೆಗಳು ಕೂಡ ಸಿಕ್ಕಿವೆ. ಅದಾದ ನಂತರ ಲಸಿಕೆ ತೆಗೆದುಕೊಂಡ 3 ವರ್ಷಗಳ ನಂತರ ಅಂತಹ ಘಟನೆಗಳು ಯಾವುದು ನಡೆದಿಲ್ಲ. ಆ ರೀತಿ ಶ್ವಾಸಕೋಶದಲ್ಲಿ ಕಪ್ಪುವಾಗಿ ಕಾಣಿಸ್ಕೊಳ್ಳುವಂತಹ ಕೇಸ್ಗಳು ಯಾವ ಕೂಡ ಪತ್ತೆ ಆಗಿಲ್ಲ ಅಂತೇಳಿ ಹೇಳ್ತಾ ಇರೋದು. ಆರಂಭದಲ್ಲಿ ಇದ್ದದ್ದನ್ನ ತಜ್ಞರು ಕೂಡ ಒಪ್ಕೊಳ್ತಾ ಇದ್ದಾರೆ. ಲಸಿಕೆ ತೆಗೆದುಕೊಂಡ 3 ತಿಂಗಳವರೆಗೂ, ಅದಾದ ನಂತರ 3 ವರ್ಷಗಳ ನಂತರ ಆ ಥರದ್ದು ಯಾವುದೇ ಕೂಡ ಕಾರಣ ಇಲ್ಲ. ಬದಲಾಗಿ ಇವರ ಜೀವನ ಶೈಲಿಯಿಂದಾಗಿ ಈ ರೀತಿ ಹೃದಯಾಘಾತಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೋಸ್ಕರ ಈ ಒಂದು ಯುವಕರಿರ್ಬೋದು, ಸಾರ್ವಜನಿಕರಿರ್ಬೋದು, ಲೈಫ್ ಸ್ಟೈಲನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನಿಯಮಿತವಾಗಿರ್ಬೇಕಾಗತ್ತೆ. ಮತ್ತು ಈ ರೀತಿ ಹೃದಯಾಘಾತವನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ದೈಹಿಕ ಚಟುವಟಿಕೆಗೆ ಜೊತೆಗೆ ನಿದ್ರೆಯನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ. ತಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಶುಗರ್ ಇರ್ಬೋದು, ಸಾಲ್ಟ್ ಇರ್ಬೋದು, ನಿಯಮಿತವಾಗಿ ಇರಬೇಕಾಗತ್ತೆ. ಮತ್ತು ಮಕ್ಕಳಿಗೂ ಕೂಡ ಸ್ಕ್ರೀನಿಂಗ್ ಟೈಮನ್ನು ಕಡಿಮೆ ಮಾಡಬೇಕು. ಈ ರೀತಿಯಾದಂಥ ಹಲವಾರು ಸಲಹೆಗಳನ್ನು ಕೊಟ್ಟು ಈಗ ಹೃದಯಾಘಾತಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತೇಳಿ ಸಲಹೆ ಕೊಡ್ತಾ ಇದ್ದಾರೆ. ಸರ್ಕಾರ ಇದರಲ್ಲಿ ಎಷ್ಟನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.